ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯಿತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆ ಥರ ಇದ್ದರೆ ಬಹಿರಂಗಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತೇವೆ. ಎಫ್ಸ್ಟೀನ್ ಫೈಲ್ ಬಗ್ಗೆ ಅವ್ರು ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿ. ಅಮೆರಿಕನ್ ಅಧ್ಯಕ್ಷ ಎಫ್ಸ್ಟೀನ್ ಫೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತೀನಿ ಅಂತಲ್ಲ, ಇವ್ರಿಗೆ ನಾನು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಆದ್ದರಿಂದ ಇದಕ್ಕೆಲ್ಲ ನಾವು ಬಗ್ಗವರಲ್ಲ. ಏನೇನೋ ಕರೆದಿದ್ದಾರೆ, 40 ವರ್ಷದಿಂದ ಕರೀತಾ ಇದ್ದಾರೆ. ಅವ್ರಿಗೆ ಬೇರೆ ವಿಚಾರನೇ ಗೊತ್ತಿಲ್ಲ. ಏನೋ ವಿಚಾರ ಗೊತ್ತಿದ್ರೆ ಜನಸಾಮಾನ್ಯರ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಮಾತಾಡ್ತಾರೆ. ಬರೀ ಇದೇ ಮಾತಾಡ್ತಕ್ಕಂಥದ್ದು. ಇವರು ದೇಶ ಭಕ್ತರು ಅಂತೇಳಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕ್ಕೆ ವಿದ್ಯಾರ್ಥಿಗಳ ಪರ ಯಾರು ನಿಲ್ತಾರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡಿದ್ರೆ ಅವ್ರನ್ನೂ ಸಹ ದೇಶದ್ರೋಹಿಗಳು ಅಂತ ಮಾಡ್ತಾರೆ. ಆಂಟಿ ನ್ಯಾಷನಲ್ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ, RSS ಅವರು. ಸರ್, ಅಶೋಕ್ ಹರಿಪ್ರಸಾದ್ ಅವರು ವಿಧಾನ ಪರಿಷತ್ನವರು ಅವರು ತುಕಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ತುಕಡೆ ಗ್ಯಾಂಗ್ ಅಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ, KPCC ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯಲ್ಲಿ ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಜಾಗಗಳಿದ್ರೆ ಅದನ್ನು ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ಥರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲ್ ನಾವು ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಅವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು. ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ದರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ, ಇವರೆಲ್ಲ ಕಡೆ ಯೂನಿವರ್ಸಿಟಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೋಗಿ ಭಾಷಣ ಮಾಡಿದ್ದಾರೆ? ಎಫ್ಸ್ಟೀನ್ ಫೈಲ್ ಅಂತ ಹೇಳಿದ ಮೇಲೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದು ಏನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದು ಏನಕ್ಕೆ ಅನ್ನೋದು ಉತ್ತರ ಕೊಡಬೇಕಾಗಿದೆ. ಅದಲ್ಲದೆ ಎಫ್ಸ್ಟೀನ್ ಫೈಲಲ್ಲಿ ಯಾವ್ಯಾವ ಹೆಸರುಗಳು ಬಂದಿದೆ ಅಂತ ಹೇಳಿ, ಅಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಂಥ ಚಪಲ ಇರಬೇಕು ಹೇಳಿ. ಅವನ ಅಮೆರಿಕ ಅಧ್ಯಕ್ಷ ಹೇಳ್ತಾನೆ, ನಾವು ಡ್ಯಾನ್ಸ್ ಆಡಿಸ್ತೀವಿ ನರೇಂದ್ರ ಮೋದಿಗೆ ಅಂತ ಹೇಳಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥವ್ರು ತುಕಡೆ ಗ್ಯಾಂಗ್ ಅಂತೇಳಿ ಯಾರು ಹೇಳ್ತಾರೆ ಅಂತ ಹೇಳೋಕೆ ಇಚ್ಛೆ ಬೀಳ್ತಾನೆ. ಅದ್ರ ಜೊತೆಗೆ ರಾಜ್ಯದ ಗಡಿಯನ್ನೇ ಕಿತ್ತು ಗಡಿ ಲೂಟಿ ಮಾಡಿದ ಕ್ರಿಮಿನಲ್ಗಳನ್ನೆಲ್ಲ ಸೇರಿಸ್ಕೊಂಡು ಇವ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಕಾಂಗ್ರೆಸ್ ಬಗ್ಗೆ, ಇವ್ರಿಗೇನಾದರೂ ನೈತಿಕತೆ ಇದೆಯಾ ಅಂತ ಕೇಳಿ. ಅದಲ್ಲದೆ ನಿನ್ನೆ ಅವ್ರು ಹೇಳಿದ್ರು, ಅಶೋಕ್ ಅವ್ರು ಹೇಳಿದ್ರು, ನಾವು ಬಸ್ನ ನಿಲ್ಲಿಸಿ ಕಾಂಗ್ರೆಸ್ ಕಚೇರಿ ಮುಂದೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ. ಅಲ್ಲಿ 3 ಬಸ್ಸಲ್ಲಿ BJPಯ ಶಾಸಕರನ್ನ, ನಾಯಕರನ್ನ ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗುವಾಗ ಕಾಂಗ್ರೆಸ್ ಆಫೀಸ್ ಮುಂದೆ ಯಾಕೆ ಒಂದೇ ಒಂದು ಬಸ್ ಬಂತು? 2 ಬಸ್ ಎಲ್ಲೋಗಿತ್ತು? ಪಾಕಿಸ್ತಾನಕ್ಕೆ ಹೋಗಿತ್ತ 2 ಬಸ್ಸು? ಆ ಒಂದೇ ಒಂದು ಬಸ್ಸು ಬೇಕಾಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಆ ಡ್ರೈವರ್ಗೆ ಧಮಕಿ ಹಾಕಿ ಈ ಕಡೆ ಡ್ರೈವ್ ಮಾಡಿ ಅಂತ ಹೇಳಿ, ಅಶೋಕ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡು ಒಳ್ಳೆ ವಿಲನ್ ಥರ ಅವರು ನರೇಂದ್ರ ಮೋದಿ ಹೆಗಲು ತಟ್ಕೊಳ್ತಾ ಇರ್ತಾರೆ. ಆವಾಗ ಸಬ್ಕೆ ಬಾರಿ ಏನೋ ಮೋದಿ ಬಾರಿ ಅಂದ್ಕೊಂಡೇನೋ ಅವ್ರು ಆ ಥರ ಇಲ್ಲಿ ತೋರ್ಸಕ್ಕೆ ಬಂದರೆ ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ನೋಡಿ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೆ ನಿಲ್ತಕ್ಕಂಥದ್ದು ಜವಾಬ್ದಾರಿ ನಂದು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಕಾಪಾಡ್ತಕ್ಕಂಥದ್ದು, ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಇದ್ರದ್ದು ನಮ್ಮ ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಥರ ಹೊಡೆದಿದ್ಯಾರು? ಸಾಕ್ಷಿ ಇದೆಯಾ ಸರ್? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತನಿಖೆ ಆಗಲಿ, ಆಮೇಲೆ ನಾವು ಸಾಕ್ಷಿ ಎಲ್ಲ ಕೊಡ್ತೀವಿ. ಅವ್ರ ಕಾರಲ್ಲಿ ಇದ್ದಿದ್ದು ಗ್ಯಾರಂಟಿ. ಅವ್ರ ಕಾರಲ್ಲಿ ತಲವಾರು, ಲಾಠಿ, ದೊಣ್ಣೆ ಎಲ್ಲ ಇದ್ದಿದ್ದು. ಇಲ್ಲಾಂದ್ರೆ ದಾರಿ ತಪ್ಪಿದ ಮಗ ಇಲ್ಲಿ ಯಾಕೆ ಬರಬೇಕು? ಅಂದ್ರೆ ತಲವಾರು ಇವೆಲ್ಲ ನಮ್ಮ ಪಕ್ಷದಲ್ಲಿ ಕಚೇರಿನಲ್ಲಿ ಇಟ್ಬಿಟ್ಟು ಇವ್ರ ಕಚೇರಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಅದು ಪ್ರಯತ್ನ ಮಾಡಿದ್ದು. ಆಮೇಲೆ ಇನ್ನು ಕೆಲವರು ಆ ದೊಡ್ಡಮೂರಿನಲ್ಲಿ ಬಿದ್ದು ಓಡೋಗ್ಬಿಟ್ಟಿದ್ದಾರೆ, ಕಾರ್ಯಕರ್ತರ ಮೊಟ್ಟೆಗಿಟ್ಟೆ ಏಟ್ ತಿಂದು. ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೇಲೆ KPCC ಮುಂದೆ ಬಸ್ ಬಂದಿದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಯಾವ ಇದಕ್ಕೂ ಮುಖ್ಯಮಂತ್ರಿಗಳಿಗೆ ಏನೂ ಸಂಬಂಧ ಇಲ್ಲ. ಆ ಡ್ರೈವರ್ಗೆ ಧಮಕಿ ಹಾಕಿ 3 ಬಸ್ ಇತ್ತಲ್ಲ, 3 ಬಸ್ಸು ಬರಬೇಕಾಗಿತ್ತಲ್ಲ, 2 ಬಸ್ ಯಾಕೆ ಬಿಟ್ಟರು? ಆ 2 ಬಸ್ನೇ ಪಾಕಿಸ್ತಾನಕ್ಕೆ ಕಳಿಸಿದ್ರು, ಅದು ನಾಗ್ಪುರಕ್ಕೆ ಕಳಿಸಿದ್ದಾರೆ.
ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡ ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನು ಪೊಲೀಸರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲಿ ಪೆಟ್ರೋಲ್ ಇದ್ದಿದ್ದಂಥ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ಕಿದವರಲ್ಲ ನಾವು. ಆದ್ರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದ್ರು 23ರಲ್ಲಿ ರೈತರು 1 ವರ್ಷಗಳ ಕಾಲ ದೆಹಲಿಯ ಅದು ಸಿಂಗು ಬಾರ್ಡ್ರಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕೋ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕ. ಆದ್ರಿಂದ ಜನಗಳಿಗೆ ತೊಂದರೆ ಆದಾಗ ವಿರೋಧ ಪಕ್ಷದ ಜವಾಬ್ದಾರಿ ಅದು ಜನಗಳ ಪರ ನಿಲ್ತಕ್ಕಂಥದ್ದು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂದರೆ ಆ ಒಂದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಮಕ್ಕಳ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಇವತ್ತು ಮಹಾತ್ಮ ಗಾಂಧಿಯವರ ಪ್ರತಿಮೆಯ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಶೋಕ್ ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಬಹುಶಃ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ತಗಲಿಸಿದ ನಂತರ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಡುತ್ತೆ. ಆ ಬುದ್ಧಿ ಭ್ರಮಣೆ ಆಗಿ ಅವರ ಭಾಷೆ ಪ್ರಯೋಗ ರಾಹುಲ್ ಗಾಂಧಿಯವರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಿ, ಅವರ ಅಜ್ಜಿ ಅವರ ಅಮ್ಮ ಅಂತೆಲ್ಲ ಮಾತಾಡಿದ್ದಾರೆ. ಕೆಲವು ನಾಯಕರು ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ HMTಯ ಕಾರ್ಖಾನೆಯ ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ಪಿಕ್ಚರ್ ಥಿಯೇಟರ್ನ ಟಿಕೆಟ್ನ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ನಾಯಕರಾಗಿಬಿಟ್ಟಿದ್ದಾರೆ. ಅವರ ಭಾಷೆಯನ್ನೇ ಇವರು ಸಹ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏಕವಚನ, ಅವರಿಗೆ ದೇಶದ್ರೋಹಿಗಳು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಬಗ್ಗೆ ಎಲ್ಲ ಮಾತಾಡಿರ್ತಕ್ಕಂಥ ಅಣಿಮುತ್ತುಗಳು ನೋಡಿದಾಗ ಇವ್ರಿಗೆ ಬುದ್ಧಿ ಭ್ರಮಣೆ ಆಗಿರೋದ್ರಲ್ಲೂ ಯಾವುದೇ ಸಂದೇಹ ಇಲ್ಲ. ಇವರ ಪ್ರಕಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ. ತುಕಡೆ ಗ್ಯಾಂಗ್ ಅವರು ಆಗಿದ್ದರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ಕೆ ಹೋಗ್ಬೇಕು? ನಡ್ಡಾ ಅವರು ಈ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಅದ್ರ ಜೊತೆಗೆ ಏನೋ ಭಾಳ ವಿಚಾರಗಳು, ದಿಲ್ಲಿಯ ವಿಚಾರದಲ್ಲಿ ಭಾಳ ಗೊತ್ತಿರೋ ರೀತಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಭಾಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಸಾಯಂಕಾಲದೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ನಾನು ಸಹ ದೆಹಲಿಯಲ್ಲಿ 25 ವರ್ಷ ಇದ್ದಿದ್ದು. ಅಷ್ಟೊಂದು ಸೆನ್ಸಿಟಿವ್ ಪ್ರಧಾನಮಂತ್ರಿಗಳ ಮನೆ ಸೆನ್ಸಿಟಿವ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.